ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾ, ಇವತ್ತೇನು ಪತ್ರಿಕಾಗೋಷ್ಠಿಗೆ ನಮ್ಮ ಬೆಳಗುಂಬ ಪಂಚಾಯಿತಿಯ ಮುಖಂಡರುಗಳಾದಂತಹ ನಮ್ಮ ನಾಗರಾಜಣ್ಣವರು, ನರಸಿಂಹಯ್ಯನವರು, ನಮ್ಮ ರಾಮಣ್ಣವರು, ಚಿಕ್ಕಣ್ಣವರು, ನರಸಿಂಹಣ್ಣವರು, ರಾಮಕೃಷ್ಣಪ್ಪನವರು ಎಲ್ಲ ಸಹ ಮುಖಂಡರುಗಳೆಲ್ಲ ಭಾಗವಹಿಸಿದ್ದಾರೆ. ಇವತ್ತು ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ನಾವು ಮಾಗಡಿ ತಾಲೂಕಿನಲ್ಲಿ ಈಗಾಗಲೇ ಹಲವಾರು MS ರಾಮಯ್ಯ ಆಸ್ಪತ್ರೆ ಮತ್ತು ಮಹಾನಾಡು ಕಟ್ಟೆಮನೆ ಮತ್ತು DK ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಮೆಗಾ ಕ್ಯಾಂಪ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ, ಹೆಲ್ತ್ ಕ್ಯಾಂಪ್ಗಳು ಮಾಡ್ಕೊಂಡು ಬರ್ತಾ ಇದ್ವಿ. ನಿಮಗೆಲ್ಲ ತಿಳಿದಿರುವಂಥದ್ದು ಮೆಗಾ ಕ್ಯಾಂಪ್ಗಳು ಮಾಡ್ತಾ ಇದ್ವಿ. ಇದು ನಮ್ಮ BMRD ಮಾಜಿ ಅಧ್ಯಕ್ಷರು ಕೆಂಚೇಗೌಡರು ಒಂದು ಮುಖಂಡತ್ವದಲ್ಲಿ ನೇತೃತ್ವದಲ್ಲಿ ನಾವೆಲ್ಲ ಮುಖಂಡರುಗಳು ಸೇರ್ಕೊಂಡು ಈ ಒಂದು ಕ್ಯಾಂಪನ್ನು ಮಾಡ್ತಾ ಇದ್ವಿ. ದಯಮಾಡಿ, ಏಕೆಂದರೆ ಗ್ರಾಮೀಣ ಪ್ರದೇಶದ ಜನಗಳು ಬಂದು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಲ್ಲ, ಹಲವಾರು ಸಮಸ್ಯೆಗಳಿರ್ತವೆ ಅವ್ರಿಗೆ. ಅದರಲ್ಲೂ ಹೆಣ್ಮಕ್ಳುಗಳು, ಹೆಚ್ಚಿಗೆ ಹೆಣ್ಮಕ್ಳುಗಳು ನಮ್ಮ ಸಮಸ್ಯೆಗಳು ಏನಿದೆ ಅಂತ ಹೇಳ್ಕೊಳ್ಳಿಕ್ಕೂ ಆಗೋದಿಲ್ಲ. ಅಂಥ ಒಂದು ಎಲ್ಲರೂ ತೋರಿಸ್ಕೋಬೇಕು, ಒಂದು ಅವಕಾಶಗಳು ಅನುಕೂಲ ಆಗಬೇಕು ಅಂತೇಳಿ ಇವತ್ತು ಬಾಲಣ್ಣವರು ನನಗೆ ಚುನಾವಣೆದ ಅಭಿವೃದ್ಧಿ ಕೆಲಸ ಒಂದು ಕಡೆ ಆದರೆ, ಪ್ಲಸ್ ಇನ್ನು ಕ್ರೀಡಾ ಸ್ಪರ್ಧೆ, ಸಾಂಸ್ಕೃತಿಕ ಕೆಲಸಗಳು, ಕ್ರೀಡಾ ಸ್ಪರ್ಧೆಗಳು ಅವೆಲ್ಲ ಒಂದು ಕಡೆ ಆದರೆ, ಇಲ್ಲ ಒಂದು ಕಡೆ ಆರೋಗ್ಯದ ಕಡೆಗೂ ಗಮನ ಕೊಡಬೇಕು ಅಂತ ನಿಟ್ಟಿನಲ್ಲಿ ಇದೊಂದು ಮೆಗಾ ಕ್ಯಾಂಪನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಬರೋ ಭಾನುವಾರ 29ನೇ ತಾರೀಕು ಭಾನುವಾರ ಬೆಳಗುಂಬ ಪಂಚಾಯಿತಿ ಅರ್ತಿಗೇಟ್ನಲ್ಲಿ ಇವತ್ತು ಮೆಗಾ ಕ್ಯಾಂಪನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ನಮಗೆ ರಾಮಯ್ಯ ಹಾಸ್ಪಿಟ್ಲಿಂದ ನುರಿತ ವೈದ್ಯರು ಬರ್ತಾ ಇದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟ್. ಮತ್ತು ಅಲ್ಲಿ ಕ್ಯಾನ್ಸರು, ಹೆಣ್ಮಕ್ಳಿಗೆ ಹಲವಾರು ರೀತಿಯ ಕ್ಯಾನ್ಸರ್ಗಳಿರ್ತವೆ. ಆ ಕ್ಯಾನ್ಸರ್ನ ಚೆಕ್ ಮಾಡಲಿಕ್ಕೆ ಒಂದು ಹೈಟೆಕ್, ಕರ್ನಾಟಕದಲ್ಲಿ ಅದು 2ರಿಂದ 3ನೇದು ಇರಬೇಕಂತ ಹೈಟೆಕ್ ಬಸ್ಸೇ ಬಂದು ಬರುತ್ತೆ. ಅದು ಲೇಡೀಸ್ ಕ್ಯಾನ್ಸರ್ ಚೆಕ್ ಮಾಡಲಿಕ್ಕೆ. ಅದು 2ನೇದು. ಮತ್ತು ಹಲ್ಲನ್ನು ಅಲ್ಲೇ ಕ್ಲೀನ್ ಮಾಡಿ ಅಲ್ಲೇ ಕೀಳಬೇಕು ಅಂತ ಹೇಳೋದಕ್ಕಿಂತ ಅದಕ್ಕೂ ವ್ಯವಸ್ಥೆ ಇದೆ. ಮತ್ತು ಕಣ್ಣಿಂದು ಜನಕ್ಕೆ ಕಣ್ಣಿನ ದೋಷ ಇದೆ. ಈಗ ಆ ಕಣ್ಣನ್ನು ಸ್ಥಳದಲ್ಲೇ ಪರೀಕ್ಷೆ ಮಾಡಿ ಅವರಿಗೆ ಕನ್ನಡಕ ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ನಾವೇ ಕರ್ಕೊಂಡೋಗಿ ಮತ್ತೆ ಕರ್ಕೊಂಬಂದ್ಬಿಡ್ತೀವಿ. ನಾವೇ ಕರ್ಕೊಂಡೋಗಿ ಆಪ್ರೇಷನ್ ಆದಮೇಲೆ ಕರ್ಕೊಂಬಂದು ಬಿಡುವಂಥ ಕೆಲಸವನ್ನು ಮಾಡ್ತೀವಿ. ಬೇರೆ ಆಪ್ರೇಷನ್ ಏನಾದ್ರು ಹೆಚ್ಚಿನ ದೈಹಿಕ ಸಂಬಂಧಪಟ್ಟಂತೆ ಯಾವ್ದಾದ್ರು ಆಪ್ರೇಷನ್ ಇತ್ತು ಅಂದರೆ ಅದು ನಮ್ಮ ಬಾಲಣ್ಣವರ ಸಹಾಯದೊಂದಿಗೆ ಅದನ್ನು ಸಹ ಒಬ್ಬ ಸ್ವಂತ ಖರ್ಚಿನಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ಪ್ರಚಾರ ಆಗಬೇಕಲ್ಲ, ಅದು ನಾವು ಅಂಗನವಾಡಿ ಎಲ್ಲರೂ ಉಪಯೋಗಿಸ್ಕೊತೀವಿ. ನಮ್ಮ ಮುಖ್ಯವಾಗಿ ನಮ್ಮ ಮುಖಂಡರು, ಪಂಚಾಯಿತಿಯ ಮುಖಂಡರುಗಳ ಮುಖಂಡತ್ವ ಮಾಡ್ತಾ ಇರೋದು. ಹಾಗಾಗಿ ಇದೊಂದು ಪ್ರಚಾರ ಆಗಲಿ ಅಂತೇಳಿ ಸಹ ಕರೆದಿರುವಂಥದ್ದು ಉತ್ತಮವಾದ ಕಾರ್ಯಕ್ರಮ ಇದು. ಕೆಲವೊಂದು ಕಡೆ ಬಾಲಣ್ಣವರು ಸೇವೆಯನ್ನು ಓಟಾಗಿ ಕೆಲಸಕ್ಕೆ ನನ್ನ ಋಣವನ್ನು ತೀರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಸೇವೆಯನ್ನು ಮಾಡಬೇಕು ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಂದು ಮನೆ ಬಾಗಿಲಿಗೆ ಆರೋಗ್ಯವನ್ನು ತೆಗೆದುಕೊಳ್ಳುವಂಥ ಸೇವೆಯನ್ನು ಕೊಡಲಿಕ್ಕೆ ಅವರು ಪ್ರತಿಯೊಂದು ಗ್ರಾಮಕ್ಕೂ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆಲ್ರೆಡಿ ಎಲ್ಲ ಪಂಚಾಯತಿಗೂ ಮಾಡ್ಕೊಂಡು ಬರ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಈಗಾಗಲೇ ಚಿಕ್ಕಬೈಲ್ ಕೇಳ್ತಾ ಇದ್ದಾರೆ, ಬ್ಯಾಲ್ಕೆರೆಯಲ್ಲಿ ಕೇಳ್ತಾ ಇದ್ದಾರೆ, ಇನ್ನು ಹಲವಾರು ಕಡೆ ಕ್ಯಾಂಪಲ್ಲಿ ಕೇಳ್ತಾ ಇದ್ದಾರೆ. ಅದನ್ನು ಸಹ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಮ್ಮ ಗಮನಕ್ಕೆ ಇದೊಂದು ತರ್ತಾ ಇದ್ದೀವಿ. ಎಷ್ಟನೇ ಕ್ಯಾಂಪ್ ಇದು ಸರ್? ಇದು ಅಲ್ಲಿ 7ನೇ ಕ್ಯಾಂಪು ಸರ್. ಇದು ಮೆಗಾ ಕ್ಯಾಂಪಲ್ಲಿ ಮತ್ತಿಕೆರೆಯಲ್ಲಿ ಮಾಡಿದ್ದೋ, ನಂಜನಗೂಡಲ್ಲಿ ಮಾಡಿದ್ದೋ, ಬಚನಹಟ್ಟಿಯಲ್ಲಿ ಮಾಡಿದ್ದೋ, ಇನ್ನು ಹಲವಾರು ಕಡೆ ಮಾಡಿದ್ದೋ. ಇದು ಮೆಗಾ ಕ್ಯಾಂಪ್. ಇದು ಅಂದರೆ ಎಲ್ಲ ಸಾಮಾನ್ಯ ರೋಗ, ಮಕ್ಕಳ ವಿಭಾಗ, ಚರ್ಮ ರೋಗ, ಕಣ್ಣಿನ ತಪಾಸಣೆ, ಸಾಮಾನ್ಯ ಮತ್ತು ECG ಅಂದರೆ ಎಕೋನು ಮಾಡ್ತೀವಿ ನಾವು. ECG ಸುಮ್ಮನೆ ಮಾಡಿ ಕಳಿಸ್ತಿಲ್ಲ, ಹೃದಯಕ್ಕೆ ಸಂಬಂಧಪಟ್ಟಂಥ ಅದನ್ನೇ ಒಂದು ಸಪ್ರೇಟ್ ಮಿಷಿನ್ ತರಿಸಿ, ಎಕೋ ಮಿಷಿನ್ ತರಿಸಿ ಅಲ್ಲೇ ಸ್ಪಾಟಲ್ಲಿ ಮಾಡುವಂಥದ್ದು, ಶ್ವಾಸಕೋಶ ಸಂಬಂಧಪಟ್ಟದ್ದು, ಕ್ಯಾನ್ಸರು, ಕಿವಿ ಮೂಗು ಗಂಟಲು, ENT ಸಂಬಂಧಪಟ್ಟಿದ್ದು, ಮೂಳೆ ರೋಗ. ಅದರಲ್ಲಿ ನಮ್ಮ ರೈತಾಪಿ ಜನರು ಪಾಪ ಎಲ್ಲರೂ ಸಹ ಕಾಲು ನೋವು ಅಂತಾರೆ. ಅದಕ್ಕೆಲ್ಲರಿಗೂ ಟ್ರೀಟ್ಮೆಂಟ್, ಅಲ್ಲೇ ಟ್ರೀಟ್ಮೆಂಟು ಕೊಟ್ಟು ಅವ್ರಿಗೆ ಮೆಡಿಸಿನ್ನು ಏನು ಆಯಿಂಟ್ಮೆಂಟ್ ಬೇಕಾ, ಮಾತ್ರೆಗಳು ಬೇಕಾ ಅದನ್ನು ಕೊಡ್ತೀವಿ. ಜೊತೆಯಲ್ಲಿ ಆಪ್ರೇಷನ್ ಆಗಬೇಕು ಅಂತ ಹೇಳಿದ್ರೆ ಆಪ್ರೇಷನ್ ಮಾಡೋಂಥ ಕೆಲಸವನ್ನು ಮಾಡ್ತೀವಿ. ಮತ್ತು BP, ಶುಗರ್, ಸಕ್ಕರೆ, ಅಲರ್ಜಿ ಎಲ್ಲ ಪ್ರತಿಯೊಂದು ಮನುಷ್ಯನಿಗೆ ಏನೇನು ದೋಷಗಳಿದೆ ಎಲ್ಲದಕ್ಕೂ ಒಂದು ಕೆಲಸವನ್ನು ಮಾಡೋಕ್ಕೆ ಹೊರಟಿದ್ದೀವಿ. ಅದು ಟೈಮಿಂಗ್ಸ್ ಇದೆ ಸರ್? ಟೈಮಿಂಗ್ಸ್ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಸಂಜೆ 4 ಗಂಟೆ ತನಕ ಇರುತ್ತೆ. ಮತ್ತು ಯಾರು ಬರ್ತಾರೋ ರೋಗಿಗಳು, ಪಾಪ ತೋರಿಸ್ಗಳಿಗೆ ಬರ್ತಾರೋ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಇರುತ್ತೆ, ಹಣ್ಣು ಹಂಪಲುಗಳನ್ನ ಕೊಡ್ತೀವಿ, ಊಟದ ವ್ಯವಸ್ಥೆ ಇರುತ್ತೆ, ನೀರಿನ ವ್ಯವಸ್ಥೆ ಇರ್ತದೆ, ಪ್ಲಸ್ಸು ಬಂದಂಥವ್ರು ಊಟ ಮತ್ತು ಬಂದು ಹೋಗ್ಲಿಕ್ಕೆ ಆಟೋ ವ್ಯವಸ್ಥೆನೂ ಸಹ ಮಾಡಿರ್ತೀವಿ. ಕರ್ಕೊಂಡು ಹೋಗ್ಬಿಡೋಕ್ಕೆ ಮತ್ತು ಕರ್ಕೊಂಡು ಹೋಗ್ಲಿಕ್ಕೆ ಆಟೋ ವ್ಯವಸ್ಥೆನೂ ಸಹ ಮಾಡಿರ್ತೀವಿ. ಇಷ್ಟು ಎಲ್ಲ ಬಾಲಣ್ಣವರ ಚಾರಿಟಬಲ್ ಟ್ರಸ್ಟ್ ಏನಿದೆಯಲ್ಲ ಆ ಟ್ರಸ್ಟ್ ಮತ್ತು ತಮಾಜಣ್ಣವರ ಮುಖಂಡತ್ವದಲ್ಲಿ ಇಷ್ಟು ಕೆಲಸಗಳು. ಗೆಸ್ಟ್ ಯಾರು ಬರ್ಬೋದು ಸರ್? ಗೆಸ್ಟ್ ಗಣ್ಯರು ನಮ್ಮ ಸುರೇಶ್ ಅಣ್ಣನ ಕರಿತಾ ಇದೀವಿ. ಸುರೇಶ್ ಅಣ್ಣವ್ರು, ಬಾಲಣ್ಣ ಅಂತೂ ಬಂದೇ ಬರ್ತಾರೆ, ತಮಾಜಣ್ಣವ್ರು ಬರ್ತಾರೆ. ಬಾಲಣ್ಣವರು ಮತ್ತು ತಮಾಜಣ್ಣವರ ಮತ್ತೆ ನಮ್ಮ ಪಂಚಾಯತಿ ಎಲ್ಲ ಮುಖಂಡರು ಒಂದು ಕಾರ್ಯಕ್ರಮ
ರಾಜಕೀಯ ಉದ್ದೇಶ ಅಥವಾ ಸೇವಾ ಮನೋಭಾವ. ಸರ್ ಇಲ್ಲ, ಸೇವಾ ಮನೋಭಾವನೆ ಸರ್. ಇದು ರಾಜಕೀಯ ಯಾವುದು ಚುನಾವಣೆ ನಮಗೆ ಇಲ್ಲ, ಇನ್ನ ಯಾವುದು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿಗಳೆಲ್ಲ ಇದನ್ನು ಹೊಸದಾಗಿ ಮಾಡ್ತಾ ಇಲ್ಲ. ಇದಲ್ಲೇ ಮೆಗಾ ಕ್ಯಾಂಪ್ ಲೇಟೇಜ್ ಮಾಡ್ತಾ ಇರೋದು. ಜನಸಾಮಾನ್ಯರಿಗೆ, ಬಡ ಜನರಿಗೆ, ಜನಸಾಮಾನ್ಯರಿಗೆ ಎಲ್ಲರೂ ಬಂದು ಹಾಸ್ಪಿಟಲ್ಗೆ ತೋರಿಸ್ಕೊಳಕ್ಕಾಗಲ್ಲ ಸರ್. ಎಲ್ಲ ನರ್ಸಿಂಗ್ ಹೋಮ್ಗೆ ಹೋಗೋಕ್ಕಾಗಲ್ಲ, ಎಲ್ಲರೂ ಬರ್ಲಿಕ್ಕಾಗಲ್ಲ. ಹಾಗಾಗಿ ಸಣ್ಣ ಸಣ್ಣ ಕಾಯಿಲೆಗಳನ್ನು ತೋರಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಯನ್ನು ಕೊಡಬೇಕು ಅಂತ ಬಾಲಣ್ಣವರು ಒಂದು ದಿಟ್ಟ ನಿರ್ಧಾರವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸರ್ ಏನೇನು ತಿಳ್ಬೇಕು ಸರ್? ಸರ್ ಇಲ್ಲಿ ಆಧಾರ್ ಕಾರ್ಡ್ ಅಂತಂದು ಸಾಕು ಸರ್. ಅವರು ಆಧಾರ್ ಕಾರ್ಡ್ ಅಂತಂದರೆ ಅವ್ರಿಗೆ ನಾವು ಅಡ್ರೆಸ್ಗೆ ಇರಬೇಕಲ್ಲ, ಆಧಾರ್ ಕಾರ್ಡ್ ಒಂದು ಸಾಕು. ನಾವು ಎಲ್ಲ ಪ್ರತಿಯೊಂದು ಉಚಿತವಾಗಿ ಮಾಡ್ತೀವಿ ಸರ್.